ಕಡಲೆಬೇಳೆ ಮುಕ್ಕಾಲು ಪಾವು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡಬೇಕು. ನೆಂದಿರೋ ಕಡಲೆಬೇಳೆಗೆ ಒಂದು ಅರ್ಧ ಪಾವ್ನಷ್ಟು ತೊಗರಿಬೇಳೆ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಬೇಳೆಗೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೋಬೇಕು. ಬೆಂದಿರೋ ಬೇಳೆನ ಸೋಸ್ಕೊಂಡ್ಬಿಡ್ಬೇಕು. ಬಾಣಲೆ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬೆಲ್ಲ, ನಾನೊಂದು ಮುಕ್ಕಾಲು ಪಾವ್ನಷ್ಟು ಹಾಕ್ಕೊಂಡಿದ್ದೀನಿ. ಅವರವರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿದ್ದೀನಿ. ಮತ್ತು ಬಿಳಿದು ಮತ್ತು ಕೆಂಪುದು ಎರಡೂ ಇತ್ತು, ಹಾಗಾಗಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ಈ ಥರ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ನಾವು ಸೋಸಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕ್ಬಿಡೋಣ. ಇದಕ್ಕೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಬಟ್ಲಷ್ಟು, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಮತ್ತು ಇದು ಆರಕ್ಕೆ ಬಿಡಬೇಕು. ಇದು ಹೂರಣ ಬೇಯಿಸಿಟ್ಟಿದ್ದನ್ನು ಇದಕ್ಕೆ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸಲ ರುಬ್ಕೋಬೇಕು. ಚಿರೋಟಿ ರವೆ ಒಂದು ಪಾವು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಚಿಟಕಿ ಉಪ್ಪು, ಹಾಗೆ ಒಂದು ಚಿಟಕಿ ಅರಿಶಿನ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ಕಲಸಿರೋ ಹಿಟ್ಟಿಗೆ ಅದು ಮುಳುಗೋವರೆಗೆ ಹೀಗೆ ನೀರು ಹಾಕಿಬಿಟ್ಟು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಬಿಡಬೇಕು. ಹೀಗೆ ನೆನೆಸಿಟ್ಟ ಕಣ್ಕನ ಈಗ ನೀರೆಲ್ಲ ಬಸ್ಕೊಂಡ್ಬಿಟ್ಟು ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೆನೆಸಿದ ಹಿಟ್ಟು ಎಷ್ಟು ಬೇಕೋ ಅಷ್ಟೇ ನೀರನ್ನು ಹೀರ್ಕೊಂಡು ಹದ ಆಗಿರುತ್ತೆ. ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿದ ಮೇಲೆ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ಕಣ್ಕನ ಈ ಥರ ತಗೊಂಡು ಚೂರು ಕೈಗೆ ಎಣ್ಣೆ ಹಚ್ಕೋಬೇಕು. ಹೂರಣ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಇಟ್ಕೊಂಡು ಈ ಥರ ತುಂಬಿಸ್ಬೇಕು. ಇದನ್ನು ಹೀಗೆ ಉಲ್ಟಾ ಹೀಗೆ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಕವರ್ ಈ ಥರ ತೆಗೆದುಕೊಂಡು ಕಾಲಿ ಮೇಲೆ ಬೇಯಿಸ್ಕೊಳಕ್ಕೆ ಹಾಕಬೇಕು. ಈ ಥರ ಎರಡು ಕಡೆನೂ ಬೇಯಿಸ್ಕೊಂಡು ತೆಗೆದಿಟ್ಟರೆ ಒಬ್ಬಟ್ಟು ರೆಡಿ ಆಗುತ್ತೆ.